शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये अगजाननपद्मार्कं गजाननमहर्निशम् अनेकदन्तभक्तानाम् एकदन्तमुपास्महे। रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। जानकी राम पट्टाभिराम श्रीराम राम रामतः श्रीमद्महारामचंद्र स्वामिने नमः। सहस्रशीर्षा पुरुषः सहस्राक्षः सहस्रपाद सभौमिं विश्वतो हृत्वा अततिष्ठद्दशाङ्गुलम्। गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। गुरुवे सर्वलोकानां विषजे भवरोगिणां निधये सर्वविद्यानां ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ। ಇವತ್ತಿನ ಈ ಒಂದು ಕಾರ್ಯಕ್ರಮ ಗುರುಪೂಜೆಯ ಒಂದು ವಿಶೇಷವಾಗಿರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಎಲ್ಲ ಭಕ್ತ ಶಿರೋಮಣಿಯರಿಗೆ ಎಲ್ಲ ಭಕ್ತ ಜನಾಂಗಕ್ಕೂ ಸಹಿತ ಭಗವತಿಯ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗುತ್ತೆ। ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್। ಅತ್ತ ಗಣಪತಿ, ಇಲ್ಲಿ ಮಹಾವಿಷ್ಣು ಶಂಕುವಿನ ಆಕಾರವಾಗಿರ್ತಕ್ಕಂಥ ನೀವು ನೋಡ್ತಾ ಇರತಕ್ಕಂಥದ್ದು ಬರೀ ರಂಗವಲ್ಲಿ ಅಷ್ಟೇ ಅಲ್ಲ, ಒಂದು ರಾಶಿಮಂಡಲ, ನಕ್ಷತ್ರ ಮಂಡಲ ಮತ್ತು ಯೋಗ ಮಂಡಲ, ವಿಶೇಷವಾಗಿರ್ತಕ್ಕಂಥ ಮಂಡಲಗಳನ್ನು ಹಾಕ್ಕೊಂಡು ಅನುಷ್ಠಾನಗಳನ್ನು ಮಾಡ್ತಿದ್ದಾರೆ। ನಮ್ಮ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ಇಂತಹ ಒಂದು ವೈಭವೀಪೂರಿತವಾಗಿ ನಡೀತಾ ಇರತಕ್ಕಂಥ ಅನುಷ್ಠಾನಗಳನ್ನು ದರ್ಶನ ಮಾಡಿದ್ರೆ ಸಾಕು, ಸಾಕಷ್ಟು ಕಾರ್ಯಸಿದ್ಧಿ ಆಗುತ್ತೆ। ಅಷ್ಟೇ ಅಲ್ಲ, ಇಷ್ಟು ಜನ ಋತ್ವಿಜರು ಅವ್ರದೇ ಆದಂತಹ ನಿತ್ಯ ಅನುಷ್ಠಾನಗಳನ್ನು ಇಟ್ಟುಕೊಂಡು ಅನುಷ್ಠಾನಗಳಲ್ಲಿ ಒಂದು ಹೆಸರನ್ನು ತಂದು ಅದರಿಂದ ಸಾಕಷ್ಟು ಸಿದ್ಧಿಕಲ್ಪವನ್ನು ಮಾಡಿಟ್ಕೊಂಡಿರ್ತಕ್ಕಂಥ ಇಂತಹ ವೈಭವೀಪೂರಿತವಾದಂತಹ ಅನುಷ್ಠಾನಕ್ಕೆ ಇವತ್ತು ನಾವು ನೀವು ಎಲ್ಲರೂ ಬಂದಿದ್ದೀವಿ ಅಂದರೆ ಬಹುಶಃ ನಮ್ಮ ಪೂರ್ವ ಜನ್ಮದ ಪುಣ್ಯವೇ ಸರಿ। ಮನುಷ್ಯನಿಗೆ ಸಂಪಾದನೆ ಮಾಡಲಿಕ್ಕೆ 180 ಥರ 1008 ದಾರಿಗಳಿದೆ। ಏನು ಸಂಪಾದನೆ ಮಾಡಬಹುದು? ಎಲ್ಲವನ್ನು ಬಿಟ್ಟು ಹೋಗ್ತಕ್ಕಂಥದ್ದನ್ನು ಸಂಪಾದನೆ ಮಾಡ್ತಿದ್ದೀವಿ ವಿನಃ ನಮ್ಮ ಜೊತೆ ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದನ್ನು ಸಂಪಾದನೆ ಮಾಡಬೇಕಾದ್ರೆ ಬಹುಶಃ ಇಂಥ ಕ್ಷೇತ್ರಗಳಿಗೆ ಬರಬೇಕು। ಧರ್ಮವನ್ನು ಎಲ್ಲಿ ಉಳಿಸಬೇಕು? ಧರ್ಮೋ ಧರ್ಮತಿ ರಕ್ಷತಃ, ನಾವು ಧರ್ಮನ ಉಳಿಸೋದಕ್ಕೆ ಹೋಗಬೇಕು। ಧರ್ಮನ ನಾವು ಸಂರಕ್ಷಣೆ ಮಾಡಿದ್ರೆ ನಮ್ಮನ್ನು ಧರ್ಮ ಸಂರಕ್ಷಣೆ ಮಾಡುತ್ತೆ। ಧರ್ಮೋ ರಕ್ಷಿತಿ ರಕ್ಷತಃ। ನಮ್ಮಲ್ಲಿ ಸಂಪ್ರದಾಯಬದ್ಧವಾಗಿ ಒಂದು ಗುರುಪೂಜೆ ಅಂದ್ರೇನು? ಪಾದಪೂಜೆ ಮಾಡ್ತಕ್ಕಂಥದ್ದು, ವಸ್ತ್ರಾಲಂಕಾರ ಕೊಡ್ತಕ್ಕಂಥದ್ದು, ಒಂದು ಪುಷ್ಪಮಾಲೆ ಹಾಕುವಂಥದ್ದು। ಆದರೆ ಗುರುಪೂಜೆಗೂ ಒಂದು ಅರ್ಥ ಇದೆ। ಪಾದ್ಯಂ ಪಾದ್ಯಂ ಸಮರ್ಪಯಾಮಿ, ಹಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ, ಮುಖೈ ಆಚಮನ್ಯಂ ಸಮರ್ಪಯಾಮಿ, ಎಲ್ಲವೂ ಮಂತ್ರಭಾಗ ಆಯಿತು। ನೈವೇದ್ಯಂ, ಆ ನೈವೇದ್ಯಕ್ಕೆ ಬಂದಾಗ ನನಗೆ ಆಸನವನ್ನು ಹಾಕಿ ನೈವೇದ್ಯವನ್ನೇ ಕೊಟ್ಟರು ನನಗೆ। ಯಾವ ಅನುಷ್ಠಾನಗಳನ್ನಾದರೂ ಮಂತ್ರಭಾಗದಲ್ಲಿರ್ತಕ್ಕಂಥದ್ರಲ್ಲಿ ಅರ್ಥಗರ್ಭಿತವಾಗಿ ಪಾದಪೂಜೆ ಆದ ನಂತರ ಗುರುಗಳನ್ನು ಕರೆತಂದಾಗ ಆ ಗುರುಗಳಿಗೆ ನೈವೇದ್ಯವನ್ನು ಸಹಿತ ಕೊಡ್ತಕ್ಕಂಥದ್ದು, ಕೊಟ್ಟಂತಹ ನೈವೇದ್ಯ ಅನುಷ್ಠಾನ। ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರಾದಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತೀನಿ। ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ನಮಸ್ಕಾರ। ನಮಸ್ಕಾರ। ಓಕೆ ವೀಕ್ಷಕರೇ, ಈ ದಿನದ ವಿಶೇಷತೆಯನ್ನು ಈಗ ತಿಳಿದುಕೊಳ್ಳೋಣ। ಗುರುಜಿ, ನಮ್ಮ ವೀಕ್ಷಕರಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡಿ। ಖಂಡಿತಮ್ಮ। ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನೋದರಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ। ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಏಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ। ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ। ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ। ಇವತ್ತಿನ ದಿವಸ ತಾವಿಷ್ಟೆಲ್ಲ ಕಾರ್ಯಕ್ರಮವನ್ನು ನೋಡಿದ್ರಿ। ಗುರುಪೂಜೆ ಅಂದ್ರೇನು, ಗುರುವಿನ ಅನುಗ್ರಹ ಅಂದ್ರೇನು, ಅಥವಾ ಯಾವುದೇ ಒಂದು ಅನುಷ್ಠಾನವನ್ನು ಮಾಡಬೇಕಾದ್ರೆ ಶಾಸ್ತ್ರಬದ್ಧವಾದಂತಹ ಅನುಷ್ಠಾನಗಳನ್ನು ನಾವು ಸಾಕಷ್ಟು ವಿಧಿವಿಧಾನಗಳಲ್ಲಿ ಮಾಡ್ತೀವಿ। ಮಂತ್ರಭಾಗದಲ್ಲಿ ಬರುತ್ತೆ, ಆಚಮನ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಹಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ,
ಮುಖೈಹಿ ಆಚಮನೀಯ ಸ್ವಲ್ಪ ಅಂದರೆ ಮಂತ್ರಗಳಲ್ಲಿ ಹೇಳುವಾಗ ಅದನ್ನು ಕಾರ್ಯರೂಪಕ್ಕೆ ತಂದು ಕ್ರಮಬದ್ಧವಾದಂತಹ ಅನುಷ್ಠಾನಗಳನ್ನು ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಅಂತ ಹೇಳ್ತಾರೆ. ಹಾಗೆ ಯಾವುದೇ ಗುರುಗಳ ಅನುಷ್ಠಾನವನ್ನಾದರೂ ಯಾವುದೇ ಒಂದು ನಾವು ದೈವತ್ವದ ಅಥವಾ ಭಗವಂತನ ಪ್ರಾರ್ಥನೆ ಮಾಡಬೇಕಾದರೂ ಶಾಸ್ತ್ರ ನಿಯಮಾನುಸಾರವಾಗಿ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಯಾವುದೇ ಒಂದು ಅನುಷ್ಠಾನಗಳನ್ನಾದರೂ ಶಾಸ್ತ್ರಬದ್ಧವಾಗಿ ಅದನ್ನು ಅನುಗ್ರಹಪೂರ್ವಕವಾಗಿ ನಾವು ಮಾಡಿದ್ದೇ ಆದರೆ ಇಷ್ಟಾರ್ಥಗಳನ್ನು ಖಂಡಿತ ಸಿದ್ಧಿಸ್ಕೊಳ್ಬೋದು. ಅಂತಹ ವಿಶೇಷತೆ ಖಂಡಿತ ಇರುತ್ತೆ. ಹಾಗೆ ನಮ್ಮ ಜಾತಕದಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೋಬೇಕಾದ್ರೆ ಅದಕ್ಕೆ ಬೇಕಾದಂಥ ಅನುಷ್ಠಾನಗಳನ್ನು ಅಷ್ಟೇ ಅರ್ಥಗರ್ಭಿತವಾಗಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನು ಇವತ್ತು ನಿಮಗಾಗಿ ಹೊತ್ತು ತಂದಿದ್ದೇನೆ. ಸ್ವಲ್ಪ ಹೊತ್ತಿನ ನಂತರ ಆ ವಿಚಾರವನ್ನು ನಿಮಗೆ ತಿಳಿಸ್ತೇನೆ.